ವಿಧಾನಸೌಧ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳಿಗೆ ಮಾತ್ರವಲ್ಲ ಜನಸಾಮಾನ್ಯರ ಕೇಂದ್ರ ಆಗಬೇಕು ಅಂತ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ರು. ಬೆಂಗಳೂರಿಗೆ ಬಂದ್ರೆ ವಿಧಾನಸೌಧದ ಮುಂದೆ ಫೋಟೋ ತೆಗೆದುಕೊಳ್ತಾರೆ. ಹಾಗಾಗಿ ವಿಧಾನಸೌಧದ ಸೌಂದರ್ಯ ಹೆಚ್ಚಾಗಬೇಕು. ಟೂರಿಂಗ್ ಗೈಡ್ ಮಾಡಿದ್ದೇವೆ. ದೇಶ ವಿದೇಶದಿಂದ ವಿಧಾನಸೌಧ ನೋಡಲು ಬರ್ತಾರೆ. ಮೊದಲ ಹೆಜ್ಜೆ ಅನ್ನುವಂತೆ ವಿಧಾನಸಭೆ ಪ್ರವೇಶ ದ್ವಾರ ಮಾಡಿದ್ದೆವು. ಅದಕ್ಕೆ ಎಲ್ಲರೂ ಪ್ರಶಂಸೆ ವ್ಯಕ್ತಪಡಿಸಿ ಉಳಿದ ಡೋರ್ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಉತ್ತರ ದಕ್ಷಿಣ ಎಲ್ಲಾ ಬಾಗಿಲುಗಳಿಗೂ ದ್ವಾರ ಅಳವಡಿಕೆ ಮಾಡಲು ಆರ್ಡರ್ ಆಗಿದೆ. ಇದರಿಂದ ವಿಧಾನಸೌಧದ ಸೌಂದರ್ಯ ಹೆಚ್ಚಾಗುತ್ತೆ ಅಂತ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ರು. ವಿಧಾನಸೌಧ ಅದು ಬರೀ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಮಾತ್ರ ಒಂದು ಕೇಂದ್ರ ಅಲ್ಲ, ಅದ್ರ ಜೊತೆಲಿ ಜನಸಾಮಾನ್ಯ ಕೇಂದ್ರ ಕೂಡ ಆಗಬೇಕು ಮತ್ತು ಭಾಳಷ್ಟು ಜನ ಆಕರ್ಷಣೆ ಬರಬೇಕು. ಯಾಕೆಂತ ಹೇಳಿದರೆ ಇವತ್ತಿಗೂ ಕೂಡ ಯಾರಾದರೂ ಬೆಂಗಳೂರಿಗೆ ಬಂದಿದ್ದಾರಂತ ಒಂದು ಸಾಕ್ಷಿ ಆಗಬೇಕಾದ್ರೆ ಬೆಳಿಗ್ಗೆ ಬಂದು ವಿಧಾನಸೌಧ ಮುಂದೊಂದು ಫೋಟೋ ತೆಗಿತಾರೆ. ಆ ಸಂದರ್ಭದಲ್ಲಿ ಜನಸಾಮಾನ್ಯರು ಭಾಳ ಮತ್ತು ಅದಲ್ಲದೆ ನಾವು ಟೂರಿಂಗ್ ಗೈಡ್ ಕೂಡ ಮಾಡಿದ್ದೇವೆ. ದೇಶ ವಿದೇಶದಲ್ಲಿ ಕೂಡ ಇವತ್ತು ಜನಸಾಮಾನ್ಯರು ನೋಡಲಿಕ್ಕೆ ಬರ್ತಾರೆ. ಇದು ಸೌಂದರ್ಯ ಕಾಣಬೇಕಂತ ಹೇಳಿಕೊಂಡು ಮೊದಲ ಹೆಜ್ಜೆಯಾಗಿ ನಾವು ಬಹುಶಃ ಇವತ್ತು ನಮ್ಮ ರೋಸ್ದಿಂದ ಆ ಮಹಾದ್ವಾರವನ್ನು ಮಾಡಿದ್ದೆವು. ಅದೊಂದು ಎಲ್ಲರಿಗೂ ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿ ಈ 3 ಡೋರನ್ನು ಕೂಡ ಮಾಡಬೇಕಂತ ಬೇಡಿಕೆ ಇಟ್ಟರು. ಒಂದು ಈ ಡೋರ್ ಇರಲಿ, ಗ್ರ್ಯಾಂಡ್ ಸ್ಟೆಪ್ ಇರಲಿ ಮತ್ತು ನಮ್ಮ ಬ್ಯಾಂಕ್ವೆಟ್. ಮಹಿಳಾ ದಿನಾಚರಣೆ ಸಂದರ್ಭದಲ್ಲೇ ಜಿಬಿಎ ಮಹಿಳಾ ಮೀಸಲಿಗೆ ಸರ್ಕಾರ ಕತ್ತರಿ ಹಾಕಿದೆ. ಮಹಿಳಾ ದಿನಾಚರಣೆ ಒಂದು ದಿನ ಮುಂಚೆ ಪ್ರಕಟವಾದ ಜಿಬಿಎ ಮೀಸಲು ಪಟ್ಟಿಯಲ್ಲಿ ಮಹಿಳೆಯರಿಗೆ ಅನ್ಯಾಯ ಮಾಡಲಾಗಿದೆ. ಜಿಬಿಎಯ ಒಟ್ಟು 369 ವಾರ್ಡ್ಗಳ ಪೈಕಿ 185 ವಾರ್ಡ್ಗಳ ಬದಲು 176 ವಾರ್ಡ್ಗಳಲ್ಲಿ ಮಾತ್ರ ಮಹಿಳಾ ಮೀಸಲು ನೀಡಲಾಗಿದೆ. 9 ವಾರ್ಡ್ಗಳನ್ನು ಮಹಿಳೆಯರಿಗೆ ತಪ್ಪಿಸಿ 50% ಬದಲು 47% ಮಹಿಳಾ ಮೀಸಲು ಇಳಿಕೆ ಮಾಡಲಾಗಿದೆ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳಲ್ಲೂ ಮಹಿಳಾ ಮೀಸಲಿಗೆ ಕತ್ತರಿ ಹಾಕಲಾಗಿದ್ದು, ಇದರ ವಿರುದ್ಧ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.